ರಾಜ್ಯದಲ್ಲಿನ ಅಂಗನವಾಡಿಗಳ ಕಾರ್ಯವೈಖರಿ ಮತ್ತಿತರ ವಿಚಾರಗಳಲ್ಲಿ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರತಕ್ಕಂತಹ ಮಾತುಗಳು ನಿಜವೇ? ಸಚಿವರು ಬರೀ ಸುಳ್ಳನ್ನೇ ಹೇಳ್ತಾ ಇದ್ದಾರಲ್ಲ ಅಂತಕ್ಕಂತಹ ಆರೋಪಗಳು ಇದೀಗ ಪ್ರತಿಧ್ವನಿಸಲಾರಂಭಿಸಿವೆ. ಸಚಿವರು ಸಭೆ ಸಮಾರಂಭಗಳಲ್ಲಿ ಹೇಳ್ತಾ ಇರತಕ್ಕಂತಹ ಮಾತುಗಳನ್ನು ನಂಬಬೇಕು, ನಂಬಬಾರದು ಅಂತಕ್ಕಂತಹ ಒಂದು ಸ್ಥಿತಿ ಉಂಟಾಗಿದೆ. ಹೌದು, ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ 1 ವರ್ಷದ ಈಚೆಗೆ ಹೇಳ್ತಾ ಇರತಕ್ಕಂತಹ ಮಾತುಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಸಚಿವರ ನುಡಿಗಳು ಕಾರ್ಯರೂಪಕ್ಕೆ ಬಂದಿಲ್ಲ ಎಂಬುದಂತೂ ಸತ್ಯ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಅಂಗನವಾಡಿಗಳಿಗೆ ಪೂರೈಕೆಯಾಗತಕ್ಕಂತಹ ಬೆಲ್ಲದ ವಿಚಾರ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿತ್ತು. ಆಗ ಸಚಿವೆ ಹೆಬ್ಬಾಳ್ಕರ್ ಅವರು ಅಂಗನವಾಡಿ ಕೇಂದ್ರಗಳಿಗೆ ಗಟ್ಟಿ ಬೆಲ್ಲವನ್ನು ಪೂರೈಕೆ ಮಾಡುವುದಾಗಿ ಹೇಳಿದ್ದರು. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರ BLO ವಿಚಾರ, ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಚುನಾವಣೆ ಕರ್ತವ್ಯಗಳಿಂದ ಮುಕ್ತಗೊಳಿಸುವುದಾಗಿ ಸಚಿವರು ಹೇಳಿ ಅದಕ್ಕಾಗಿ ತಕ್ಷಣವೇ ಆದೇಶವನ್ನು ಸಹ ಹೊರಡಿಸುವುದಾಗಿ ತಿಳಿಸಿದ್ದರು. ಈಚೆಗೆ ಬೆಳಗಾವಿಯಲ್ಲಿ ನಡೆದ ಪೋಷಣ್ ಮಾಸಾಚರಣೆಯಲ್ಲಿ ಅಂಗನವಾಡಿಗಳ ಮೇಲ್ವಿಚಾರಕಿಯರಿಗೆ ACDPO ಹಾಗೂ ಕಾರ್ಯಕರ್ತೆಯರಿಗೆ ಮೇಲ್ವಿಚಾರಕಿಯರ ಹುದ್ದೆಗಳಿಗೆ ಬಡ್ತಿಯನ್ನು ನೀಡುವುದಾಗಿ ಘೋಷಿಸಿದ್ದು ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸುಮಾರು 1.5 ವರ್ಷದ ಬೇಡ ಅಂತ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಎಲ್ಲ ಸಂಘಟನೆಗಳ ಬಹುದಿನದ ಬೇಡಿಕೆಯಾದಂಥ ಚುನಾವಣಾ ಕೆಲಸ ಅಂದರೆ BLO ಕೆಲಸದಿಂದ ವಿನಾಯಿತಿಯನ್ನು ಕೊಡಬೇಕು. ಅವರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ, ಮಕ್ಕಳನ್ನು ನೋಡ್ಕೊಳ್ಳೋದು, ಅಂಗನವಾಡಿಯನ್ನು ನೋಡ್ಕೊಳ್ಳೋದು, ಜೊತೆಯಲ್ಲಿ BLO ಕೆಲಸ ಮಾಡೋದು ಭಾಳಷ್ಟು ಕಷ್ಟ ಆಗ್ತಾ ಇದೆ ಅಂತ ಪದೇ ಪದೇ ನನ್ನ ಭೇಟಿಯಾಗಿ ಮನವಿ ಮಾಡಿದರು. ಇವತ್ತು ಇದೇ ವಿಷಯವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ ಜೊತೆ ಚರ್ಚೆ ಮಾಡಿದ್ದೀನಿ. ಅದಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ಚುನಾವಣೆಯ ಕೆಲಸದಿಂದ BLO ಇಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ರಿಯಾಯಿತಿಯನ್ನು ಕೊಡೋಣ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಶೀಘ್ರದಲ್ಲೇ ಒಂದು ಜಿಯೋವನ್ನು ಹೊರಡಿಸ್ತೀವಿ. ಆದಷ್ಟು ಬೇಗ ಸೂಪರ್ವೈಸರ್ಗಳು ಕೂಡ ACDPO ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಅದರ ಜೊತೆ 1 ಟೈಮ್ ಪ್ರಮೋಷನ್, ಅದು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡುವಂತವ್ರು ಇರ್ಬೋದು, 1 ಟೈಮ್ ಪ್ರಮೋಷನ್ ಅವರನ್ನ ಸೂಪರ್ವೈಸರ್ ಅನ್ನಾಗಿ ಮಾಡುವಂತ ಫೈಲ್ ಅನ್ನು ಕೂಡ ರೆಡಿ ಮಾಡಿದೀನಿ. ಅಂಗನವಾಡಿಯಲ್ಲಿ ಕಲಿತಂತವ್ರು, ಅಂಗನವಾಡಿ ಟೀಚರ್, ಡಿಗ್ರಿ ಹೋಲ್ಡರ್, ಸೆಕೆಂಡ್ ಇಯರ್ ಆಗಿ ಒಳ್ಳೆ ಮಾರ್ಕ್ಸ್ ತಗೊಂಡಂತವ್ರನ್ನ ಸೂಪರ್ವೈಸರ್ ಮಾಡ್ಲಿಕ್ಕೆ ನಾನು ಈಗಾಗಲೇ ಸರ್ಕಾರಕ್ಕೆ 400 ಜನರನ್ನ ಸೂಪರ್ವೈಸರ್ ಮಾಡ್ಲಿಕ್ಕೆ 1 ಟೈಮ್ ಪ್ರಮೋಷನ್ ಕೊಡ್ಲಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರಸ್ತಾವನೆಯನ್ನ ಕಳಿಸಿದ್ದೇನೆ. ಮುಂಬರುವಂತ ದಿನದಲ್ಲಿ ಅದನ್ನು ಕೂಡ ಮಾಡಿ ನಿಮ್ಮ ಸೇವೆಗೆ ಒಂದು ಗೌರವವನ್ನ ಕೊಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ನಾನು ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೀಗೆ ಹೇಳ್ತಾರೆ. ಆದರೆ ಅವುಗಳನ್ನು ರೂಪಕ್ಕೆ ತರೋದೇ ಇಲ್ಲ ಅನ್ನೋದು ಅಂಗನವಾಡಿ ಕಾರ್ಯಕರ್ತೆಯರ ಅಳಲು. ಹೌದು, ಕಾರ್ಯಕರ್ತೆಯರ ಈ ಅಳಲಿನಲ್ಲಿ ಅರ್ಥವಿದೆ. ಸಚಿವೆ ಲಕ್ಷ್ಮೀ ಅವರು ಅಂಗನವಾಡಿ ಕಾರ್ಯಕರ್ತೆಯರ ಯಾವ ಬೇಡಿಕೆಗಳನ್ನು ನಿರಾಕರಣೆ ಮಾಡೋದಿಲ್ಲ. ಮೇಲಾಗಿ ಕಾರ್ಯಕರ್ತೆಯರ ನೋವಿನಲ್ಲಿ ತಾವು ಭಾಗಿ ಅಂತ ಹೇಳುತ್ತಾ ಗೌರವಧನ ಹೆಚ್ಚಳದ ವಿಚಾರದಲ್ಲಿಯೂ ಬೇಡಿಕೆ ಈಡೇರದಿದ್ದರೆ ತಾವು ಸಹ ಹೋರಾಟಕ್ಕೆ ಧುಮುಕುವುದಾಗಿ ಅಂತ ಹಿಂದೆ ಹೇಳಿದ್ದೂ ಉಂಟು. ಆದರೆ ಸಚಿವೆ ಲಕ್ಷ್ಮೀ ಅವರು ಹೇಳಿರುವ ಮಾತುಗಳು ಇಂದಿಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಎಂಬುದಂತೂ ಸತ್ಯ. ಅಂಗನವಾಡಿಗಳಿಗೆ ಗಟ್ಟಿ ಬೆಲ್ಲ ಪೂರೈಕೆ ಮಾಡುವ ವಿಚಾರವಾಗಲಿ, BLO ಕರ್ತವ್ಯದಿಂದ ಅಂಗನವಾಡಿಗಳ ಕಾರ್ಯಕರ್ತೆಯರಿಗೆ ಮುಕ್ತಿ ಕೊಡಿಸುವುದಾಗಿ ಹೇಳಿದ ಮಾತುಗಳು ಬರೀ ಮಾತುಗಳಾಗಿ ಉಳಿದಿವೆ. ಇದೀಗ ಸರ್ಕಾರ ನಡೆಸ್ತಾ ಇರತಕ್ಕಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮತ್ತು
ಚುನಾವಣೆ ಪೂರ್ವ ತಯಾರಿ ಕೆಲಸಗಳಿಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ತಪ್ಪದೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಇನ್ನು ಕಾರ್ಯಕರ್ತೆಯರಿಗೆ ಮೇಲ್ವಿಚಾರಕಿ ಹುದ್ದೆಯ ಬಡ್ತಿ ವಿಚಾರ ಜಾರಿಗೆ ಬರುವುದು ಯಾವಾಗ? ಸಚಿವರು ಹೇಳಿದ್ದು ನಿಜವಾಗಿಯೂ ಜಾರಿಗೆ ಬರುತ್ತದೆಯಾ? ಹಾಗಾದರೆ ಅದು ಯಾವಾಗ ಎನ್ನುವ ಸರದಿ ಪ್ರಶ್ನೆಗಳನ್ನೇ ಕಾರ್ಯಕರ್ತೆಯರ ಸಮೂಹ ಕೇಳಲಾರಂಭಿಸಿದೆ. ಚುನಾವಣೆಯ ಕೆಲಸವನ್ನ ಮಾಡಿಸಿಕೊಳ್ಳಲು ಸಚಿವರು ಈ ರೀತಿ ಹೇಳ್ತಾ ಇರಬಹುದಲ್ಲ ಅಂತಲೂ ಹಲವು ಕಾರ್ಯಕರ್ತೆಯರು ಮರುಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಮರ್ಪಕವಾದ ಮತ್ತು ನಿಜವಾದಂತಹ ಉತ್ತರವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಡಬೇಕು.